ಜೊತೆಗೆ ನ್ಯೂಸ್ 18 ಆಗಿರ್ಬೋದು ಎಲ್ಲರೂ ಹೈಪ್ ಮಾಡ್ತಾ ಇದ್ದಾರೆ ಈ ಸದ್ಯ ಯುದ್ಧ ಆಗಿಬಿಡ್ತು ಅಂತೇಳಿ. ಈ ಗೋಧಿ ಮೀಡಿಯಾ ನೋಡಿದರೆ ಇವತ್ತು ನಾವು ಗೆದ್ದು ಬಿಟ್ಟಿದ್ದೀವಿ, ಪಾಕಿಸ್ತಾನ ಸೋತು ಹೋಗಿಬಿಡ್ತು, ನಾಶ ಆಗಿಬಿಡ್ತು ಅನ್ನೋಂಥ ಹಂತಕ್ಕೆ ಬಂದಿರಬೇಕಾಗ್ತದೆ. ಅದರ ವಾಸ್ತವದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ರವೀಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಅವರೆಲ್ಲ ಕಡೆ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇವ್ರು ನಂಬಲಿಕ್ಕೆ ಹೋಗ್ಬೇಡ್ರಿ, ಕೇವಲ ಸರ್ಕಾರದ ನ್ಯೂಸ್ಗಳನ್ನು, ಅದರಲ್ಲೂ ಮುಖ್ಯವಾಗಿ ಮಿಸ್ರಿ ಆಗಿರ್ಬೋದು, ಜೊತೆಗೆ ಖುರೇಶಿ ಅಂತವರಾಗಿರ್ಬೋದು, ಅದು ಸರ್ಕಾರದ ಇನ್ನುಳಿದ ಯಾವುದೇ ರಿಪೋರ್ಟ್ಸ್ಗಳು ನಂಬರಿ ಅನ್ನುವಂಥ ಮಾತುಗಳನ್ನ ವಾಸ್ತವಕ್ಕೆ ಸಮೀಪಿದ್ದಾವ. ಹೌದು, ಯುದ್ಧ ನಡೆದಂತನಗಿಂತಲೂ ಕೇವಲ ಈ ಸಂದರ್ಭದಲ್ಲೇ ಭಯೋತ್ಪಾದಕರನ್ನು ತಯಾರು ಮಾಡುತ್ತಿರೋದು ಕೇಂದ್ರಗಳ ಮೇಲೆ, ಅಂದರೆ 21 ಕೇಂದ್ರಗಳ ಮೇಲೆ ಗುರಿ ಇಟ್ಟು ದಾಳಿ ಮಾಡ್ತಾ ಇದೆ. ಒಂದು ವೇಳೆ ಪಾಕಿಸ್ತಾನ ಸರ್ಕಾರ ಇದ್ದು ಭಾರತದ ಸೈನ್ಯದ ಮೇಲೆ ದಾಳಿ ಮಾಡಿದರೆ ನಿಶ್ಚಿತವಾಗಿ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಿಡ್ತಾ ಇದ್ದಾರೆ, ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇದು ಭಾಳ ಗಮನಿಸಬೇಕಾದ ಮಾತು. ಈ ರವೀಶ್ ಕುಮಾರ್ ಅವರು ಹೇಳ್ತಿರುವಂಥದ್ದು ಮೋಸ್ಟ್ಲಿ ಸತ್ಯಕ್ಕೆ ಸಮೀಪದ. ಯಾಕಂದರೆ ಒಂದನೇದಾಗೆ ರವೀಶ್ ಕುಮಾರ್ ಅವ್ರಿಗೆ ಬಾರ್ಡರ್ಗೆ ಮತ್ತೆಲ್ಲೂ ಕಳಿಸಿ ತನ್ನದೇ ರಿಪೋರ್ಟ್ಗಳು ಇಡಿಸುವಂಥ ಶಕ್ತಿ ಇಲ್ಲ. ಅವರೇನಿದ್ರು ಈ ಸರ್ಕಾರಿ ಮೀಡಿಯಾದಿಂದಾಗಲಿ ಇನ್ನುಳಿದ ಮೀಡಿಯಾದಿಂದಾಗಲಿ ಒಂದು ಲಿಮಿಟೆಡ್ ಇದ್ದಾರೆ. ಅವರು ಆದಷ್ಟು ಈ ಸುದ್ದಿ ಹೈಪ್ ಆಗಬಾರ್ದು ಅಂತೇಳಿ. ಯಾಕಂದರೆ ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತದ ಹೆಸರು ಕೆಡುವಂಥದ್ದು, ತಾನಾಗಿನ ದಾಳಿ ಮಾಡಿದಪ್ಪ ಇದು ಅನ್ನುವಂಥದ್ದು ಭಾರತ ಎಲ್ಲ ಪಬ್ಲಿಷ್ ಆಗ್ತದೆ. ಈ ರೀತಿಯಾಗಿ ನೀರು ಬಂದ್ ಮಾಡಿತು ಅಥವಾ ಇನ್ನೊಂದು ಜಲಮ್ದು ಸ್ಟಾರ್ಟ್ ಮಾಡಿಬಿಡ್ತು, ನೀರು ಬಿಡಿತು, ಹಾಹಾಕಾರ ಜನ ಸಾಯ್ತಾರೆ ಅನ್ನುವಂಥ ಸುದ್ದಿಗಳಾಗಿರ್ಬೋದು, ಅಥವಾ ಪಾಕಿಸ್ತಾನದ ಒಳ ಹೊಕ್ಕು ಹೊಡಿತಿರುವಂಥದ್ದು, ಇದು ಸಹಿತ ಯುದ್ಧ ಆಗ್ಯದಪ್ಪ ಇದು ಕಾರಣ ಭಾರತ ಅನ್ನುವಂಥದ್ದಾಗಿರ್ಬೋದು. ಇವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಹೆಸರನ್ನು ಭಾರತ ತರುವಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ಅದನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಂತೇಳಿ ಅವ್ರಿಗೂ ಹೇಳ್ತಾ ಇದ್ದಾರೆ, ಅದನ್ನು ನೋಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಗೋಧಿ ಮೀಡಿಯಾನ ನೋಡುವ ಅವಶ್ಯಕತೆ ಇಲ್ಲ, ಅದು ಬಂದ್ ಮಾಡಿ ಬಿಟ್ಬಿಟ್ರಿ ಅನ್ನುವಂಥದ್ದು. ಕೇವಲ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರು ತಮ್ಮ ದಂಧೆ ಮಾಡ್ತಾ ಇದ್ದಾರೆ. ಇವ್ರು ಯಾರೋ ಇರ್ಬೋದು, ಈ ಮೀಡಿಯಾಗಳು ಈ ರೀತಿಯಾಗಿ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾವೆ, ಭಾರತ ಹೆಸರು ಕೆಡಿಸ್ತಾ ಇದ್ದಾವೆ. ಅದಕ್ಕಾಗಿ ಕೇವಲ ಸರ್ಕಾರ ಏನು ಕೊಡ್ತದೆ ಆ ರಿಪೋರ್ಟ್ಸ್ ಮೇಲೆ ಮಾಡಿರಿ, ಅವುಗಳನ್ನು ನೋಡಿರಿ ಅನ್ನುವಂಥ ಮಾತನ್ನು ಸರ್ಕಾರನು ಕಾಲಕ್ಕೆ ತನ್ನದಾದ ಸತ್ಯ ಘಟನೆಗಳೇನಾಗಿದ್ದಾವೆ ಅದನ್ನು ಹೇಳ್ತಾ ಇದ್ದೀವಿ ಅನ್ನೋದು ಈ ಎಲ್ಲ ಸೋಷಿಯಲ್ ಮೀಡಿಯಾಗಳ ಅಭಿಪ್ರಾಯ ಆಗಿದೆ. ಇವತ್ತು ಅಭಿಸಾರ್ ಶರ್ಮಾ ಅವರಾಗಿರ್ಬೋದು, ರವೀಶ್ ಕುಮಾರ್ ಅವರಾಗಿರ್ಬೋದು, ಜೊತೆಗೆ ವೈರ್ ಆಗಿರ್ಬೋದು, ಇನ್ನುಳಿದೆಲ್ಲ ಮೀಡಿಯಾಗಳು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಸರ್ಕಾರದ